ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನು ಚರಿತು ವಿಷ್ಣು ಸೇರಿ ಸುಲ್ತಾನ್ ಬತ್ತೇರಿ ಹೋಗ್ತಾ ಇದ್ದೀವಿ. ಒಳ್ಳೆ ಬಿಸಿಲಿದೆ, ನೋಡೋಣ. ಚರಿತ್ ಒಳ್ಳೆ ಇದೆ ಅಂದಿದ್ದ ಒಂದು ಜಾಗ. ಇವಾಗ ಹೋಗಿ ನೋಡೋದು ಯಾವ ಥರ ಇದೆ ಅಂತ. ಗೈಸ್, ಊರ್ವ ಮಾರ್ಕೆಟ್ ಹತ್ರ ಹೋಗ್ತಾ ಇದ್ದೀವಿ. ಗೈಸ್, ಡೆಸ್ಟಿನೇಷನ್ ಇನ್ನೇನು ರೀಚ್ ಆದ್ವಿ, ಸ್ವಲ್ಪ ದೂರ ಅಷ್ಟೇ. ಬಂದ್ವಿ ಗಾಯ್ಸ್. ಏನೋ ಸುಲ್ತಾನ್ ಅಂದ್ಬಿಟ್ಟು ಬರೀ ಕೊಚ್ಚೆಗಳೇ ಕಾಣಿಸ್ತಾ ಇದೆ ಇಲ್ಲಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಇದಾ ಒಳೆ ಅಂದ್ಯಲ್ಲ, ಒಳೆ ಅಂತ ಕರ್ಕೊಂಡು ಬಂದ ಗಾಯ್ಸ್. ಇಲ್ಲಿ ನೋಡ್ರಿ, ಸಣ್ಣ ಸಣ್ಣ ಒಳೆಗಳು ಕಾಣಿಸ್ತಾ ಇದೆ ಗಾಯ್ಸ್. ಯಾವುದೋ ಒಂದು ಮೀನಿಗೆ ಇಬ್ರು ಸೇರಿ ಗಂಡ ಹೆಂಡತಿ ಹಿಡ್ಕೊಂಡಿದ್ದಾರೆ. ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಎಂಟ್ರಿ ಆದ್ವಿ ನೋಡಿ. ವೆಲ್ಕಮ್. ಇಬ್ರು ರಾಣಿಗಳು ನಮಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಜೀವನದಲ್ಲಿ ಯಾವ ರಾಣಿನೂ ವೆಲ್ಕಮ್ ಮಾಡಿಲ್ಲ ಅಂದ್ರೆ ಶಿಲೆಗಳು ನಮಗೆ ವೆಲ್ಕಮ್ ಮಾಡತ್ತೆ ಗೈಸ್. ಅಷ್ಟು ಸಾಕು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹಲೋ ಚರಿತು, ವಿಡಿಯೋ ಎಲ್ಲ ಮಾಡ್ತಾನೆ ವಿಷ್ಣು. ಅವ್ವ, ವಿಷ್ಣು ಸ್ಮೈಲಲ್ಲೇ ಒಂದು 10 ಹುಡುಗಿಯವ್ರು ಬಿದ್ದೋಗ್ತಾರೆ. ಅವನ ಅಜಾತ ಶತ್ರು ಕಣೋ, ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ ಗೈಸ್. ಭಾರಿ ಇದೆ ಜಾಗ. ನೀವು ನೋಡಿ, ಇವನ ಹೆಸರೇ ಚರಿತ್. ಭಾರಿ ಉಡಾಲ್ಗಿರಿ ನನ್ನ ಮಗ. ಓ, ಸುಮಾರು ಬೋಟ್ಗಳೆಲ್ಲ ಇದೆ ಗೈಸ್. ಒಳ್ಳೆ ಜಾಗ, ಪೀಸ್ ಇದೆ. ನೋಡಿ ಗೈಸ್, ಅತಿ ಉತ್ತಮವಾದ ಶಿಲೆ. ಇವು ನೋಡಿ ಗೈಸ್, ಸೆಟ್ ಇದೆ ವ್ಯೂ. ನಮ್ಮ ದನಿಗಳು. ನಿಂದು ತಾಯಿ ಗುಣ ಬಾರಿದ್ದಾರೆ ಗೈಸ್. ಟಿಕೆಟ್ ಎಲ್ಲ ಮಾಡಿಸ್ಕೊಂತಿದ್ದಾರೆ. ಅದು ನೋಡಿ ಗೈಸ್, ಏನೋ ಒಳಗೆ ಎಂಟ್ರಿ ಆಗ್ತಾ ಇದೀವಿ. ಗೈಸ್, ಓಡಿಸ್ತಾ ಇದ್ದಾನೆ ನನ್ನ ಮಗ ಬೆಳಗ್ಗೆ. ಗೈಸ್, ಸೆಟ್ ಇದೆ, ವ್ಯೂ ಅಂತೂ ಸೆಟ್ ಇದೆ. ಬೆಳಗ್ಗೆ ಓಡಿಸ್ತಾನೆ ಗೈಸ್. ನೋಡಿ ಗೈಸ್, ಜಾಗ ಅಂತೂ ಅಲ್ಟಿ ಸೆಟ್ ಇದೆ. ವ್ಯೂ ಅಂತೂ ಒಳ್ಳೆ ಇದೆ ಬೋಟಲ್ಲಿ. ಫ್ರಂಟ್ ಹೋಗೋಣ ಡ್ರೈವರ್ ಹತ್ರ. ಇವರೇ ನಮ್ಮ ಡ್ರೈವರ್ ಅಣ್ಣ. ಇವ್ರು ನೋಡಿ ಹೇಗೆ ಒಳ್ಳೆ ಪೋಸು, ಸೈಕಾಗಿದೆ ಜಾಗ. ಜಾಗದ ಹೆಸರೇನಂದೆ? ಸುಲ್ತಾನ್ ಬತ್ತೆ. ವಿಸಿಟ್ ಮಾಡಲೇಬೇಕು ಗೈಸ್. ಇವ್ರು ನೋಡಿ ನಮ್ಮ ಅಣ್ಣ. ಅಣ್ಣ, ಏನು ಹೆಸರು? ಸತೀಶ್ ಅಂತೆ. ವ್ಯೂ ಅಂತೂ ಒಳ್ಳೆ ಅಲ್ಟಿದೆ ಗಾಯ್ಸ್. ಫುಲ್ಲು ಬೋಟು, ಆ ಕಡೆ ಈ ಕಡೆ ಎಲ್ಲ ಬೋಟು. ಇವಾಗ ಎಲ್ಲಿಗೋ ಕರ್ಕೊಂಡು ಹೋಗ್ತಾರೆ, ಬೀಚಿಗೆ. ಯಾವ ಬೀಚು? ತಣ್ಣೀರು ಬಾವಿ ಬೀಚಿಗೆ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ಬೀಚ್ ಒಳ್ಳೆ ಗುಡ್ಡ ಇದ್ದಂಗಿದ್ದಾನೆ. ಯಾವುದೋ ಸೆಕೆಂಡ್ ಬೀಚಿಗೆ ಕರ್ಕೊಂಡು ಹೋಗ್ತಾರಂತೆ ಗಾಯ್ಸ್. ನೋಡೋಣ. ಆಚೆಯಿಂದ ಈಚೆ ಬಂದ್ವಿ ಈ ಕಡೆ ಡೆಸ್ಟಿನೇಷನಿಗೆ. ವ್ಯೂ ಅಂತೂ ಅಲ್ಟಿದೆ ಗೈಸ್. ಒಳ್ಳೆ ಸೀನ್ರಿ. ಸಂಜೆ ಹೊತ್ತು ಬರಬೇಕು, ಒಳ್ಳೆ ಟಾಪ್ ವ್ಯೂ. ಬಂದ್ವಿ. ಬೋಟ್ ಅಂತೂ ಸೈಡಿಗೆ ಹಾಕ್ತಿದ್ದಾರೆ.
ಚರಿತ್ ಫುಲ್ ಈಜಾಡ್ತಾನಂತೆ ಗೈಸ್ ಈ ನೀರಲ್ಲಿ. ಡೈಲಿ ಸಂಜೆ ಬರ್ತಾನಂತೆ ಅವನು ಮೀನು ಹಿಡಿಯೋಕ್ಕೆ. ಮೀನು ಹಿಡಿಯಕ್ಕೆ ಬರ್ತೀಯಲ್ಲ ಚರಿತು ಡೈಲಿ? ಡೈಲಿ ಬರ್ತಾನಂತೆ ಗೈಸ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಗಾಯ್ಸ್ ಈಚೆ ದಡಕ್ಕೆ ಬಂದ್ವಿ. ಆಚೆ ದಡೆಯಿಂದ ಈಚೆ ದಡೆ ಕರ್ಕೊಂಡು ಬರ್ತಾರೆ ಗೈಸ್. ಅಲ್ಲೊಂದು ಆ ಕಡೆ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರ್ತಾರೆ. ಬರೀ ಒಬ್ಬರಿಗೆ 15 ರೂಪಾಯಿ ಅಲ್ಲ ಮಚ್ಚ? ಒಬ್ಬರಿಗೆ 15 ರೂಪಾಯಿ ಅಷ್ಟೇ. ವಿಸಿಟ್ ಮಾಡಿರಿ ಗೈಸ್. ಒಳಗೆ ಹೆಂಗೆ ಇದೆ ಅಂತ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ಟೈಮ್ ನೀವು ವಿಸಿಟ್ ಮಾಡಿ ಅಷ್ಟೇ. ತಣ್ಣೀರು ಬಾವಿ ಸೆಕೆಂಡ್ ಬೀಚಿಗೆ ಬಂದಿದ್ದೀವಿ ನೋಡಿ ಗೈಸ್. ಒಳ್ಳೆ ಇದೆ ವ್ಯೂ ಅಂತೂ ಅಲ್ಟಿ. ಅಬ್ಬೋ ನೋಡಕ್ಕೆ 2 ಕಣ್ಣು ಸಾಕಾಗಲ್ಲ. 3ನೇ ಕಣ್ಣಿದ್ರೆ ಅದರಲ್ಲೂ ನೋಡ್ಬೋದಿತ್ತು. ದೇವ್ರು ಕೊಟ್ಟಿದ್ದೆ 2 ಕಣ್ಣು, ಇದರಲ್ಲೇ ನೋಡಿ ಅಡ್ಜಸ್ಟ್ ಮಾಡ್ತೀವಿ ಅಲ್ಲ ಮಚ್ಚ? ಹಾಂ ಇವನು ಹೌದು ಹೌದು, ನೀನು? ಹಾಂ ಇವನು ಹೌದು ಹೌದು ಗೈಸ್. ಓ ಸೆಕ್ಯೂರಿಟಿ ಎಲ್ಲ ಇದ್ದಾರೆ ನೋಡೋಣ. ಓ ವ್ಯೂ ಅಂತೂ ಅಲ್ಟಿದೆ ಗೈಸ್ ಒಳಗೆ. ಸೆಟ್ ಇದೆ ಜಾಗ. ಹಾಂ ಇಲ್ಲ ಇಲ್ಲ, ಲೈಫ್ ಗಾರ್ಡ್ ಇವಾಗಲೇ ನಮಗೆ ಫುಲ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಗೈಸ್. ನೀರಿಗೆಲ್ಲ ಹೋಗ್ಬೇಡ್ರಿ ಅಂತ ಅಷ್ಟೇ. ಸರಿ ನೋಡಿ ಅಷ್ಟೇ ಗೈಸ್. 60 ರೂಪಾಯಿ ಟಿಕೆಟಿಗೆ. ವ್ಯೂ ಅಂತೂ ಅಲ್ಟಿ ಇದೆ. ನೀರಿಗೆ ಹೋಗ್ಬಾರ್ದು ಅಂತಾರೆ. ನೀರಿಗೆ ಯಾರು ಹೋಗ್ತಾರೆ ಈ ಬಿಸಿಲಿಗೆ? ನೋಡಿ ಗಾಯ್ಸ್ ವ್ಯೂ ನೋಡಿ. ಓ ಸೆಟ್ ಇದೆ ಜಾಗ ಅಂತೂ ಫುಲ್ಲು ಅಲ್ಟಿ. ಒಳ್ಳೆ ಗೋವಾ ಬೀಚು, ಬಾಗಾ ಬೀಚಿಂದ ನೆನಪು ಬರ್ತಿದೆ ಗಾಯ್ಸ್. ಓ ಸೆಟ್ ಇದೆ ಜಾಗ ಅಂತೂ ಗೈಸ್. ಬರೀ 20 ರೂಪಾಯಿ ಬೋಟಿಗೆ. ಒಬ್ರಿಗೆ 15 ರೂಪಾಯಿ. ಇಲ್ಲಿ ಒಳಗೆ ಬರಬೇಕಾದ್ರೆ 20 ರೂಪಾಯಿ. ವಾಹ್, ನೀರಿಗೆ ಬಿಡಲ್ಲ ಈಗ, ಏನಕ್ಕಂತ ಗೊತ್ತಿಲ್ಲ, ಅವರಿಗೆ ಕೇಳಬೇಕು. ಜಾಗ ಅಂತೂ ಅಲ್ಟಿದೆ ಗೈಸ್ ನೋಡಿ ಗೈಸ್. ಸೆಕೆಂಡ್ ಬ್ಲಾಗರ್ ಶುರುವಾಗಿದ್ದಾನೆ. ಸೆಕೆಂಡ್ ಬ್ಲಾಗರ್ ಸೆಟ್ ಇದೆ ಜಾಗ ಅಂತೂ ಒಳ್ಳೆ ಇದೆ ಗೈಸ್. ಗೈಸ್ ಇದೀ ಬಿಸಿಲಲ್ಲಿ ಇದು ಶೆಡ್ ಒಳಗೆ ಕೂರಕ್ಕೆ ಏನಂತಾರೆ ಇದಕ್ಕೆ? ಹೌಸಾ? ನಾನು ಶೆಡ್ ಅಂದ್ರೆ ಈ ನನ್ನ ಮಗ ಹೌಸ್ ಅಂತಾರೆ ಗಾಯ್ಸ್. ಇವನಿಗೆ ಯಾವ ಕಾಡಿಂದ ಹಿಡ್ಕೊಂಡು ಬಂದಿದ್ದಾರೆ ಗೊತ್ತಿಲ್ಲ ಈ ಇಬ್ಬರಿಗೆ. ನೀವು ನೋಡಿ, ವಿಡಿಯೋಗ್ರಾಫರ್ ಶಶಿ ಅಣ್ಣ, ಇವನು ಸೆಕೆಂಡ್ ವಿಡಿಯೋಗ್ರಾಫರ್ ಮುನಿ ಅಣ್ಣ. ಶಶಿ ಅಣ್ಣ ಮುನಿ ಅಣ್ಣ ಇಬ್ರು ಸೇರಿ ಇದ್ದಾರೆ ಗೈಸ್. ನಾನು ನಿಮ್ ಜೊತೆ ಒಂದು ಹೊಡ್ಸ್ಕೋಬೇಕಲ್ಲ ಫೋಟೋನಾ. ವ್ಯೂ ಅಂತೂ ಅಲ್ಟಿದೆ ಗೈಸ್. ಒಳ್ಳೆ ಜಾಗ, ಸೆಟ್ ಇದೆ. ಹಿಂಗೆ ಕೂತ್ಕೊಂಡ್ರೆ ಇಲ್ಲೇ ಸಂಜೆ ತನಕ ಮಲ್ಗೋಣ ಅನ್ಸುತ್ತೆ ಗೈಸ್. ಇವನು ಅವಾಗಿಂದ ನಾನು ತೆಗಿತಾ ಇದ್ದಾನೆ. ಫೇಮಸ್ ಆದ್ಮೇಲೆ ಹಾಕಕ್ಕಿರ್ಬೇಕು ಗೈಸ್. ನೋಡಿ ಫುಲ್ ಆಚೆ ಈಚೆ ಎಲ್ಲ ಫುಲ್ ಗಿಡ. ಇದ್ರೊಳಗೆ ಕೂತ್ಕೊಂಡ್ರೆ ಏನು ಗೊತ್ತೇ ಆಗಲ್ಲ. ಗೈಸ್ ಗಾಣ ಇಬ್ರು ಸೇರಿ ಗಾಲ ಅದಕ್ಕೇನಂತಾರೆ ನಮ್ದಿದ್ರಲ್ಲಿ ಗೈಸ್. ಈ ನನ್ನ ಮಕ್ಕಳು ಗಾಲ ಅಂತಾರೆ, ಅದು ತುಳು ಭಾಷೆ ಗಾಲ. ನಮ್ದ್ರಲ್ಲಿ ಮೀನಿಗೆ ಹಿಡಿಯೋ ದಾರ ಅಷ್ಟೇ ಗೊತ್ತಿರೋದು ನಮಗೆ. ನೋಡಿ ಗೈಸ್ ಬಿಸ್ಕೆಟ್ ಅಂತ ಅಂದ್ಬಿಟ್ಟು ಏನೋ ಇದು ಉಳಿದ್ ಕೊಡ್ತಾನೆ. ಉಳಿನ ಏನೋ ಅಂತ ಗೊತ್ತಿಲ್ಲ, ಏನಂತ ಕಮೆಂಟ್ ಹಾಕಿ ಗೈಸ್. ವಾಹ್ ಜಾಗ ನೋಡಿ ಗೈಸ್ ಅಲ್ಟಿ. ಹಾಂ ಇಲ್ಲೊಂದು ಬೋಟ್ ಇದೆ ಗೈಸ್. ಚರಿತ್ ಹೋಗ್ತಾನಂತೆ ಅದರಲ್ಲಿ. ಇಬ್ರು ಮೀನು ಹಿಡಿಯೋ ಥರನೇ ಇದ್ದಾರೆ. ಅಣ್ಣ ಎಷ್ಟು kg ಮೀನು ಸಿಕ್ತು? 10 kgನಾ?
ಆಯ್ತು ಆಮೇಲೆ ಮೀನ್ ಹಿಡಿಯೋ ಥರನೇ ಕಾಣಿಸ್ತಾರೆ ಗಾಯ್ಸ್ ಇವರಿಬ್ರು. ನೋಡಿ ಗಾಯ್ಸ್ ಎಂತ ಪೋಸ್ ಕೊಟ್ಕೊಂಡು ಕೂತ್ಕೊಂಡಿದ್ದಾರೆ. ಹಂಗೆ ತಳ್ಳಿಬಿಡ್ಬೇಕು ಗಾಯ್ಸ್ ಅವರಿಗೆ, ಶಿಸ್ತ ನೀರಿಗೆ ಹೋಗ್ಬಿಡ್ತಾರೆ. ಅಲ್ಟಿ ಇದೆ ಜಾಗ ಅಂತೂ ಅಲ್ಟಿ. ನೋಡಿ ಗೈಸ್ ಏನು ಕಾಣಿಸ್ತಾ ಇಲ್ಲ, ಕಾಲೇಜ್ ಅಂತ ಏನೋ ತೋರಿಸ್ತಾ ಇದ್ದಾನೆ. ಇದೇ ಗೈಸ್ ಇದರ ಮೇನ್ ತಂತ್ರ, ಮುಂದೆ ಹೋಗೋದು. ಇದಕ್ಕೇನಂತಾರೋ ಇವ್ರಿಗೆ ಏನು ಗೊತ್ತಿಲ್ಲ ಗೈಸ್, ಯಾರೋ ಗೊತ್ತಿರೋರಿಗೆ ಕರ್ಕೊಂಡು ಬರ್ಬೇಕಿತ್ತು. ಮಬ್ಬನ ಮಕ್ಕಳಿಗೆ ಕರ್ಕೊಂಡು ಬಂದಿದ್ದೀವಿ ಗೈಸ್. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಂದಿದ್ದಾಯ್ತು, ಇನ್ನೇನು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ಬರ್ತೀವಿ ಗೈಸ್, ಸಂಜೆ ಬರ್ತೀವಿ. ಇವಾಗ ಈ ಬಿಸಿಲಲ್ಲಿ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ, ಫುಲ್ ಸುಸ್ತಾಗ್ತದೆ ಬಿಸಿಲಲ್ಲಿ ಜಾಸ್ತಿ ಹೊತ್ತು ನಿಂತರೆ. ಬಂದಿದ್ದಾಯ್ತು, ಇನ್ನೇನು ರಿಟರ್ನ್ ಹೋಗೋಣ. ಏನೋ ತಿಂಡಿ ಏನೋ ತಿನ್ಕೊಂಡು ಹೊರಡೋಣ. ಜಾಗ ಅಂತೂ ಗಾಯ್ಸ್ ನೋಡ್ತಾ ಇದ್ರೆ ಹಂಗೆ ನೋಡೋಣ ಅನ್ಸತ್ತೆ. ಒಳ್ಳೆ ಗೋವಾ ಫೀಲ್ ಕೊಡತ್ತೆ. ಏನಂತೆ ವಿಷ್ಣು, ಯಾವ ಫೀಲ್ ಕೊಡತ್ತು ನಿನಗೆ? ಹಾಂ, ಇವನಿಗೂ ಗೋವಾ ಫೀಲ್. ಚರಿತು ನಿನಗೆ? ಇವನಿಗೆ ಯಾವ ಫೀಲು ಇಲ್ಲ, ಏನಕ್ಕಂದ್ರೆ ಇವ್ನು ಬರ್ತಾ ಇರ್ತಾನೆ ಡೈಲಿ ಇಲ್ಲಿ ಮೀನು ಹಿಡಿಯೋಕ್ಕೆ. क्या बात कर रहे हैं? ಜಾಗ ನೋಡಿ ಗಾಯ್ಸ್, ಸರಿ ನೋಡಿ, ಹೀರೋ ಇದ್ದಂಗಿದ್ದಾನೆ. ವಿಷ್ಣುನು ಅಷ್ಟೇ. ವಿಷ್ಣು ಇವಾಗ ಆರ್ಮಿ ಟ್ರೈನಿಂಗಿಗೆ ಹೋಗ್ತಾನೆ ಗಾಯ್ಸ್, ಹೌದಲ್ಲ ಮಚ್ಚ? ಎಲ್ಲ ಸೆಲೆಕ್ಟ್ ಆಗಿದ್ದಾನೆ, ಬರೀ ನಮ್ಮ ಹತ್ರ ಇಲ್ಲಿ ದೆಂಗದಷ್ಟೇ. ಒನ್ ಡೇ ವಿಷ್ಣು ಆರ್ಮಿ ಸೋಲ್ಜರ್, ನಾವು ಅವನಿಗೆ ಸೆಲ್ಯೂಟ್ ಹೊಡಿತೀವಿ ಗಾಯ್ಸ್. ನೋಡಿ ಇವನಂತೂ ಬೇರೆ ದಿಕ್ಕೆ ಹೋದ, ಕೈಯಲ್ಲೇ ಎತ್ತೆತ್ತು ತೋರಿಸ್ತಾನೆ ಆರ್ಮಿ ಆದರೆ ಏನು ಸಿಗ್ತದೆ ಅಂತ. ಪವರ್ ಸಿಗ್ತದೆ ಗಾಯ್ಸ್, ಎನರ್ಜಿ ಡ್ರಿಂಕ್ಸ್ ಅದು ಇವನಿಗೆ ಸಿಗ್ತದೆ. ಇವನು ರಜೆಗೆ ಬಂದಾಗ ಇವನಿಗೆ ತಂದು ಕೊಡ್ತಾನೆ ಅಷ್ಟೇ. ಬಂದಿದ್ದಾಯ್ತು, ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಬಾ, ಜಾಗ ಅಂತೂ ಅಲ್ಟಿ ಇತ್ತು ಗೈಸ್, ನೀವು ವಿಸಿಟ್ ಮಾಡಲೇಬೇಕು. ಏನಂತೀರಾ? ಹೌದಂತಾರಂತೆ ಗೈಸ್. ವಿಷ್ಣು ನೀನೇನಂತೀಯ? ಹೌದು, ಇಬ್ಬರು ಹೌದಂತಾರೆ. ಸಂಜೆ ಹೊತ್ತಿದ್ದೆಲ್ಲ ಅಂಗಡಿ ಓಪನ್ ಆಗ್ತದೆ, ಇವಾಗ ಬೆಳಗಲ್ಲ, ಅದಕ್ಕೆ ಯಾವುದು ಅಷ್ಟು ಓಪನ್ ಆಗಿಲ್ಲ. ಜಾಗ ಅಂತೂ ಸೆಟ್ ಇದೆ ಗಾಯ್ಸ್, ನೀವು ಬರಲೇಬೇಕು, ಬೇರೆ ಏನು ಹೇಳಲ್ಲ ನಾವು. ಒನ್ ಟೈಮ್ ವಿಸಿಟ್ ಮಾಡಿ, ಒಳ್ಳೆಯದೇ. ನಾವು ಹೇಳಿದ್ಮೇಲೆ ಮುಗೀತು. ನೋಡಿ ಫುಲ್ ಗ್ರೀನ್ರಿ, ವಾವ್. ಸಂಜೆ ಹೊತ್ತು ಬಂದರೆ ಒಳ್ಳೆ ಗಾಳಿ, ತಂಪಾಗಿರ್ತದೆ. ಇವಾಗ ಬಿಸಿಲಲ್ಲ, ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಫುಲ್ ಸೆಕೆ ಆಗಿಬಿಡ್ತದೆ. ಇವಾಗ ಹೊರಡುವ. ಬೋಟ್ ಬಂತು ರಿಟರ್ನ್ ಪಿಕಪ್ ಮಾಡೋಕ್ಕೆ. ನಾವೆಲ್ಲ ನೋಡೆಲ್ಲ ಆಯಿತು, ಇವಾಗ ರಿಟರ್ನ್ ಹೋಗ್ಬೇಕಷ್ಟೆ. ಅಮ್ಮ ಗಾಯ್ಸ್, ಬೋಟಲ್ಲಿ ಬೋಟ್ ಸೆಟ್ ಇದೆ ಗಾಯ್ಸ್. ಬರೀ ಇಂಥದೆಯಾ ಗಾಯ್ಸ್, ಬಂತು ಬೋಟು, ರಿಟರ್ನ್ ಹೋಗ್ತಾ ಇದೀವಿ. ಗಾಯ್ಸ್, ಪ್ರೊಫೆಷ್ನಲ್ ಡ್ರೈವರ್ ತೋರಿಸ್ತೀನಿ. ವಿಡಿಯೋಗ್ರಾಫರ್ ಮುತ್ತಣ್ಣ ಅಲ್ಲ, ತಿರುಗ್ಸಕ್ಕೂ ಮೀಟ್ರ್ ಬೇಕು ಗಾಯ್ಸ್. ನೋಡಿ ಅಣ್ಣನ ಮುಖದಲ್ಲಿ ಖುಷಿ ನೋಡಿ ಗಾಯ್ಸ್. ಇವಾಗ ನೋಡಿ ಗಾಯ್ಸ್, ಒಂದು ತೋರಿಸ್ತೀನಿ. ಅಣ್ಣನ ಹಳೆ ಲವರ್ ಬಂದಿದ್ದಾರೆ ಗಾಯ್ಸ್. மூச்சவ பேச்சவ பேசலும் அழகவ எனக்குள்ள கலக்குற ஆக்சிஜன் அளவவ ಯಾರವ ನೂತಕ್ಕೆ ನೂರವ. ಅವನು ಅಲ್ಲಿ ಮಾತಾಡ್ಲಿ ಗಾಯ್ಸ್, ನಾವು ವ್ಯೂ ನೋಡುವ. ಭಾರಿ ಬಿಸಿಲು ಗಾಯ್ಸ್.
ಬಂದಿದ್ದಾಯಿತು. ಇವಾಗ ಹೋಗ್ತಾ ಇದ್ದೀವಿ. ಸುಲ್ತಾನ್ ಬತ್ತೇರಿ ಅಂತ ಹೆಸರು ಬಂದಿದ್ದು ಹೆಂಗೆ ಅಂದರೆ, ಟಿಪ್ಪು ಸುಲ್ತಾನ್ ಇದಾರಲ್ಲ ಅವ್ರು ಕಟ್ಟಿದ ಜಾಗ ಇದು. ನೋಡಿ ಗಾಯ್ಸ್, ಫ್ಯಾನ್ಸ್ ಅಸೋಸಿಯೇಷನ್ ಜಾಸ್ತಿ ಇದೆ ನಮಗೆ. ಹುಡುಗ ಹುಡುಗಿ ಎಲ್ಲ ಆಯ್ ಬಾಯಿ ಎಲ್ಲ ಮಾಡತ್ತೆ. ಭಾರಿ ಇದಾರೆ ಗಾಯ್ಸ್. ಇದು ಟಿಪ್ಪು ಸುಲ್ತಾನ್ ಕಟ್ಟಿದ ಜಾಗ. ಇದು ಸೆಟ್ ಇದೆ ಗಾಯ್ಸ್ ಜಾಗ. ಒನ್ ಟೈಮ್ ವಿಸಿಟ್ ಮಾಡಿ ಗಾಯ್ಸ್, ಒಳ್ಳೆ ಇದೆ. ಇವಾಗ ನೋಡಾಯ್ತು, ಇವಾಗ ಹೋಗ್ತಾ ಇದ್ದೀವಿ ರಿಟರ್ನ್ ಮಂಗಳೂರಿಗೆ. ಗಾಯ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್. ಬಾಯ್ ಬಾಯ್.